ಸರ್, ಡನಾಪುರ ಗ್ರಾಮ ಪಂಚಾಯತಿ ಸರ್ವೆ ವ್ಯಾಪ್ತಿಯಲ್ಲಿ ಬರುವಂಥ ಹನುಮನಹಳ್ಳಿ ಅನ್ನೋ ಗ್ರಾಮದಲ್ಲಿ ಅದ್ರ ಪಕ್ಕಕ್ಕೆ ನಮ್ಮ ಜಮೀನಿದೆ ರೀ. ಆ ಇಡೀ ಹನುಮನಹಳ್ಳಿ ಗ್ರಾಮದ ನೀರು ಹೊಸು ಇದು ವೇಸ್ಟ್ ಚರಂಡಿ ನೀರು ನಮ್ಮ ಹೊಲಕ್ಕೆ ಬಿಟ್ಟಿದ್ದಾರೆ ರೀ. ಅದು ಈ ರಸ್ತೆ ಪ್ರಾಧಿಕಾರದವ್ರು ಬಿಟ್ಟಾರೆ. ಈಗ ಸುಮಾರು 15-16 ವರ್ಷದಿಂದ ಬಿಟ್ಕೊಂತ ಬಂದಿದ್ದಾರೆ ರೀ ಇದ್ರಾಗ. ಅದನ್ನು ಸ್ಟಾಪ್ ಮಾಡಿರಿ ಅಂತಂದೇಳಿ ನಾವು ಪ್ರಾಧಿಕಾರಕ್ಕೆ ರಸ್ತೆ ಆಗೋವರೆಗೂ ಬೇಡ್ಕೊಂಡಿವಿ ರೀ. ಅವ್ರು ಯಾವುದೇ ಕಾರಣಕ್ಕೆ ಕ್ರಮ ತೆಗೆದುಕೊಳ್ಳಲ್ಲ. ಲಾಸ್ಟಿಗೆ ಅವ್ರು ಕೈ ಚೆಲ್ಲಿದ ಮೇಲೆ ನೀವು ಗ್ರಾಮ ಪಂಚಾಯತಿಗೆ ಹೋಗಿ ಕೇಳ್ಕೇರಿ ಅಂತ ಹೇಳಿದ್ರು. ನಾವು ಅದಕ್ಕೆ ಗ್ರಾಮ ಪಂಚಾಯತಿಗೆ ಹೋದ್ವಿ ರೀ. ಆ ಗ್ರಾಮ ಪಂಚಾಯತಿಯವರು ಕೂಡ ನಮಗೆ ಫಸ್ಟಿಗೆ 1-2 ದಿನ ಬಂದು ವಿಸಿಟ್ ಮಾಡ್ತೀನಪ್ಪ ಅಂತ ಹೇಳಿದ್ರು ಪಿ ಡಿ ಒ. ಅವ್ರು ಬರಲಿಲ್ಲ. ನಾನು ಖುದ್ದಾಗಿ ಅಲ್ಲಿಗೆ ಹೋದ್ರೆ ನಮ್ಮ ಹತ್ರ ಈಗ ಅನುದಾನ ಇಲ್ಲಪ್ಪ, ನಾವೇನು ಮಾಡೋಣ ಹೇಳು ಅಂತ ಹೇಳಿ ಕೈ ಚೆಲ್ಲಿದ್ರು. ಅದಕ್ಕೋಸ್ಕರ ನಾನು ಮುಂದೆ ಇಲ್ಲೇ ಆದ್ನಂದ್ರೆ ಇದು ಕೆಲಸ ಆಗಲ್ಲ ಅಂತಂದೇಳಿ DC, ಜಿಲ್ಲಾಧಿಕಾರಿಗಳು, ತಹಸೀಲ್ದಾರು ಮತ್ತು ಸಹಾಯಕ ಆಯುಕ್ತರಿಗೆ ತಕ್ಕ ಹೋಗಿ ಅರ್ಜಿ ಮನವಿ ಎಲ್ಲ ಕೊಟ್ಟು ಬಂದಿರಿ. ಸಹಾಯಕ ಆಯುಕ್ತರಿಂದ ಒಂದು ರಿಸೀವ್ಡ್ ಲೆಟರ್ ಬಂತು. ಇದು NH ಐವೇದಾರು ಮಾಡಿದ್ದಾರೆ, ಅವ್ರ ಕೂಟಕ್ಕೆ ನಾವು ಹೇಳಿ ಮಾಡಿಸ್ತೀವಿ ಅಂತ ಹೇಳಿದರು. ಬಟ್ ಇಲ್ಲಿವರೆಗೆ ಆದರೂ ಕೂಡ ಯಾವುದೇ ಕಾಮಗಾರಿ ಮಾಡಲಿಲ್ಲ. ವರ್ಷ ನಮಗೆ ಇದೇ ಬೆಳೆ ಲಾಸ್ ಆಗೋದು, ಇದೇ ರೀತಿ ತೊಂದರೆ ಆಗೋದು ಆಗ್ತಾಯಿದೆ ರೀ. ನಮಗೆ ಭಾಳ ಬೆಳೆ ಈಗ ಎಕರೆಗೆ 25-30 ಕ್ವಿಂಟಲ್ ಬೆಳೆಯುವಂಥ ಏನೆಲ್ಲ ಕೇವಲ 10-15 ಕ್ವಿಂಟಲ್ ಬೆಳೆಯೋಕೆ ಕುಂತೈತೆ ರೀ. ಭಾಳ ಲಾಸ್ ಆಗ್ತಾಯಿದೆ ನನಗೆ. ವರ್ಷ ಒಂದು 2-3 ಲಕ್ಷ ರೂಪಾಯಿ ಹೊಡ್ತಾ ಬೀಳ್ತಾ ಇದೆ ರೀ ಇದಕ್ಕೆ. ಈಗ ಸುಮಾರು ಒಂದು 15-16 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದೀವಿ. ಅದು ಹೆಂಗೆ ತೀರಿಸ್ಬೇಕಂತಲೇ ನಮಗೆ ಚಿಂತೆ ಬಿದ್ದುಬಿಡತ್ತೆ ರೀ. ಬ್ಯಾಂಕ್ನಾಗ ಸಾಲ ಐತಿ, ದಿನ ಬ್ಯಾಂಕ್ನವ್ರು ಬಂದು ಮನೆ ಹತ್ರ ಕುಂದಿರ್ತಾರೆ ರೀ. ನಮ್ಮ ಅಪ್ಪ ಬಂದು ಕಟ್ತೇ ಇಲ್ಲ ಅಂತಂದೇಳಿ ಇಷ್ಟೆಲ್ಲ ತೊಂದರೆ ಅನುಭವಿಸ್ತಾ ಇದೀವಿ ರೀ. ಚೆನ್ನಾಗಿ ಬೆಳೆದ್ರೆ ನಾವು ಬ್ಯಾಂಕ್ನವ್ರ ಮನೆ ಹತ್ರಕ್ಕೆ ಬರೋಂಗಿಲ್ಲ, ಅಲ್ಲೇ ಹೋಗಿ ಕಟ್ಟಂಗೆ ಇದೀವಿ ರೀ. ಇಷ್ಟೆಲ್ಲ ತೊಂದರೆ ಆಗ್ತದೆ. ಅದ್ರಾಗ ಈ ಚರಂಡಿ ನೀರು ಬಿಟ್ಟು ನಮ್ಮನ್ನೆಲ್ಲ ಈಗ ಸರ್ವನಾಶ ಮಾಡಿಬಿಡ್ತಾರೆ ಇಲ್ಲಿ ಈ ಭಾಗದಾಗ ಅಧಿಕಾರಿಗಳು. ನಮಗೆ ಶಾಶ್ವತ ಪರಿಹಾರ ಈ ಚರಂಡಿ ನೀರನ್ನ ಎಲ್ಲಾದರೂ ಬೇರೆ ಕಡೆ ಹೋಗಂಗೆ ಮಾಡಿ ಕೊಟ್ಬಿಟ್ರೆ ನಾವು ಅಷ್ಟೇ ಸಾಕು. ಅವ್ರಿಗೆ ಧನ್ಯವಾದಗಳು ತಿಳಿಸ್ಬಿಡ್ತೀವಿ ನಾವು ಅವ್ರಿಗೆ. ಮಾಡಲಿಲ್ಲ ಅಂದರೆ ಮತ್ತೆ ನಾವು ಏನಿಲ್ಲ ರೀ, ರೈತಂದ ಇದೇ ಅಲ್ಲ ವಿಷಯ ಕುಡಿಯೋದೇ ಅವನು ಲಾಸ್ಟ್ ಚಾಯ್ಸ್ ಅವನದು. ಅದೇ ಎಲ್ಲ DC ಆಫೀಸಿನ ಹತ್ರನೇ ಹೋಗಿ ಕುಡಿತೀವಿ ರೀ. ನಮಗೆ ಅವರೇ ಅಲ್ಲ ನಮ್ಮ ಜಿಲ್ಲೆಗೆ ಪ್ರಥಮ ಪ್ರಜೆನೇ ಅವ್ರು ಆಗಿಬಿಟ್ಟಿದ್ದಾರೆ. ಅದಕ್ಕೆ ಅವ್ರ ಹತ್ರನೇ ಹೋಗಿ ವಿಷಯ ಕುಡಿದು ವಿಷದ ಬಾಟ್ಲಿ ಇಟ್ಕೊಂಡು ಹೋಗಿ ಲಾಸ್ಟ್ ಇದು ನೀವು ಅದನ್ನು ಮಾಡಿಕೊಟ್ರೆ ಇಲ್ಲ ಅಂದ್ರೆ ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ಮತ್ತೆ ನಾವು ವಿಷಯನ